ಛೇ ಅಂದ್ರೆ ನಿನಗೂ ವಿಷಯ. ನಮ್ಮ ಅಣ್ಣ ಕಣಪ್ಪ ಇರೋ ನನ್ನ ಲೈಫಲ್ಲಿ. ಏನಕ್ಕಪ್ಪ ನೀವು ಅಣ್ಣ ಇರೋ ಅಡೆ ಅಮ್ಮದವೇ ಫಾದರ್ಸ್ ಡೇ ಸ್ಪೆಷಲ್ ಐ ಲವ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು ಕಣಪ್ಪ. ಲೋ ಮೈ ಪೈಯಲ್ಲೆಲ್ಲ ಇದಾಗ್ಬಿಡೋಕಳ ಏಡ್ಸು ಕಣ ಬಿಡ ಜಾಸ್ತಿ ಜಾಸ್ತಿ ಯೂಸ್ ಮಾಡೋದು ಕಚ್ಬಿಟ್ಟಿರಂಗಿಲ್ಲ ಕಡೆ ಏನೋ ಅದಕ್ಕೆ ಹೋಗ್ಬಿಟ್ಟಿರೋದು ಹಿಂಗೆ. ಗೈಸ್ ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ನಿಮ್ಮ ಕನ್ನಡಿಗ ಮಾಡ ನಮಸ್ಕಾರ. ಗೈಸ್ ಇವತ್ತು ವಿಷಯ ಏನು ಅಂದ್ರೆ ಏನಪ್ಪ ನೀವು ವಯಸ್ಸಿನಲ್ಲಿ ನಿಮ್ಮ ಅಣ್ಣ ಮೇಲಿಂದ ಆರು ಬಿದ್ದುಬಿಟ್ಟ. ಮೇಲೆ ಎತ್ಬಿಡ್ತೀನಿ ಕಣಪ್ಪ ಅವ್ನು ಹಿಂಗೆ ಆಡ್ತಾ ಇದಾರೆ ಅವ್ನು ಸೀರಿಯಸ್. ನಾವು ಎಬ್ಬುಲಿ ಕಣಂತೆ ಅಪ್ಪ ಇವತ್ತು ಫಾದರ್ಸ್ ಡೇ ಕಣಪ್ಪ. ಯಾವ ಫಾದರ್ಸ್ ಡೇ ಏನೂ ಗೊತ್ತಿಲ್ಲ ನನಗೆ. ಸೀರಿಯಸ್ ಕಣಪ್ಪ ನೀನೇ ವೆಲ್ಕಮ್ ಮಾಡಪ್ಪ ವ್ಲಾಗಲ್ಲಿ. ಕರ್ನಾಟಕದ ಕನ್ನಡ ನಾಡಿನ ಸಮಸ್ತ ಕನ್ನಡಿಗರಿಗೆ ಎಲ್ಲ ತಂದೆಯಂದಿರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ಎಲ್ಲ ಖುಷಿಯಾಗಿದೆ, ಹ್ಯಾಪಿ ಆಗಿದೆ. ಇದು ದಿನಾಚರಣೆ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ನನ್ನ ಮಗ ಅದಕ್ಕೋಸ್ಕರ ಶುಭಾಶಯ ಹೇಳ್ತಾ ಇರೋದು. ಹ್ಯಾಪಿ ಫಾದರ್ಸ್ ಡೇ ಅಪ್ಪ. ಗೈಸ್ ಎಲ್ರಿಗೂ ಅವ್ರವ್ರ ಅಪ್ಪ ಹೀರೋ. ನನಗೆ ನಮ್ಮ ಅಪ್ಪ ಹೀರೋ ಅಲ್ಲ, ದೊಡ್ಡ ಹೀರೋ. ಗೈಸ್ ಎಲ್ರೂ ಇವಾಗ್ಲೂ ನಾನು ಇವತ್ತು ಫಾದರ್ಸ್ ಡೇ ಅಂತ ಮಾತ್ರ ಹೇಳ್ತಾ ಇರೋದಲ್ಲ, ಎಲ್ರೂ ನಿಂಗೆ ಫೇವ್ರೆಟ್ ಹೀರೋ ಯಾರು ಅಂತ ಕೇಳಿದ್ರೆ ಅವ್ರ ಹೀರೋಗಳ ಹೆಸರು ಹೇಳ್ತಾರೆ. ನಾನು ಫಸ್ಟು ನಿಂಗೆ ಯಾವ ಹೀರೋ ಇಷ್ಟ ಅಂದರೆ ಫಸ್ಟು ನಮ್ಮ ಅಪ್ಪನ ಹೆಸರು ಹೇಳ್ತೀನಿ. ಇಲ್ಲಾಂದರೆ ಅಂದರೆ ನಿನ್ನ ಲೈಫಲ್ಲಿ ಯಾರು ಹೀರೋ ಅಂತ ಕೇಳಿದ್ರೆ ಫಸ್ಟು ನಾನು ನಮ್ಮ ಅಪ್ಪನ ಹೆಸರು ಹೇಳ್ಕೊತೀನಿ. ಆಮೇಲೆ ಯಾವ ಹೀರೋ ಇಷ್ಟ ಅಂದರೆ ನನಗೆ ನಾನೇ ಇಷ್ಟ ಅಂತ ಹೇಳ್ಕೊತೀನಿ. ಜಾಸ್ತಿ ನನ್ನ ಲೈಫಲ್ಲಿ ಬೆಸ್ಟು ಹೀರೋಯಿನ್ನು ನನ್ಗೆ ಹೇಳು, ನನ್ನ ಲೈಫಲ್ಲಿ ಯಾರು ಅಂತ ಕೇಳು. ನಿನ್ನ ಲೈಫಲ್ಲಿ ಯಾರಪ್ಪ? ನಮ್ಮ ಅಣ್ಣ ಕಣಪ್ಪ ಹೀರೋ ನನ್ನ ಲೈಫಲ್ಲಿ. ಏನಕ್ಕಪ್ಪ ನೀವು ಅಣ್ಣ ಹೀರೋ? ನನ್ನ ಅಪ್ಪ ಅಣ್ಣ ನಿಮ್ಮ ಅಣ್ಣನ ಮೀಟ್ ಮಾಡಿಸು. ನಿಮ್ಮ ಅಣ್ಣನ ಮೀಟ್ ಮಾಡಿಸಿ ನಿಮ್ಮ ಅಣ್ಣನ ಮುಂದೆ ಹೇಳಪ್ಪ ಇದೆ ಪ್ಲೀಸ್. ಅಮ್ಮ ಇದು ಚಿನ್ನ ಅಪ್ಪ ಬಪ್ಪ ಅಪ್ಪ 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 ಬಪ್ಪ 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 ಅಪ್ಪ. ಇವತ್ತು ಫಾದರ್ಸ್ ಡೇ ಗುರು. ನೀನ್ ನನ್ನ ದೊಡ್ಡಪ್ಪ ಗುರು. ಹ್ಯಾಪಿ ಫಾದರ್ಸ್ ಡೇ ಗುರು. ಫಾದರ್ಸ್ ಡೇ ಗುರು. ಬನ್ನಿ ಗುರು. ಇವತ್ತು ವಿಷಯ ಏನು ಅಂದ್ರೆ ಇನ್ನೊಂದು ವಿಷಯ, ನಿನ್ನ ಲೈಫಲ್ಲಿ ಹೀರೋ ಯಾರು ಗುರು? ನೀಗ ಹೀರೋ ಯಾರು ನಿನ್ನ ಲೈಫಲ್ಲಿ ಹೀರೋ? ಅಪ್ಪ ಮಂಡ್ಯದ ಗಂಡು ಯಾರು ಅಪ್ಪ? ನಮ್ಮಪ್ಪ ಹೀರೋ ಯಾರು ಅಂದ್ರೆ ನಮ್ಮ ದೊಡ್ಡಪ್ಪ ಅಂಬರೀಶ್ ಅವರು ಹೇಳ್ತಿರೋದು. ಅಪ್ಪ ನೀನು ಅಪ್ಪ ನಿನ್ನ ಲೈಫಲ್ಲಿ ಹೀರೋ ಯಾರಪ್ಪ? ನಮ್ಮ ಅಣ್ಣ ಕಣಪ್ಪ. ತಪ್ಕಪ್ಪ ಅನ್ಸುತ್ತೆ ಹಂಗೆ. ಅಪ್ಪ 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 ತಪ್ಕೊಬೇಡ. ನಮ್ ದೊಡ್ಡಪ್ಪ ಬೇಕಿದ್ರೆ ತಪ್ಕೊಬಿಡ್ತದೆ, ಏನಿಲ್ಲ. ನಮ್ಮ ಅಪ್ಪನೇ ಹಂಗೆ ಆಡೋದು ಗುರು. ನಿಂಗೆ ಅಂಬರೀಶ್ ಅವ್ರು ಇಷ್ಟನಾ? ನಮ್ಮ ಅಪ್ಪಂಗೆ ನಿನ್ ಲೈಫಲ್ಲಿ ಯಾರು ಹೀರೋ ಅಂದ್ರೆ ನಿನ್ನ ಹೆಸರು ಹೇಳುತ್ತೆ ಗುರು. ನಮ್ಮ ಅಣ್ಣ ಇರೋದು ಗೊತ್ತು. ಎಷ್ಟು ಇಷ್ಟಪಡುತ್ತೆ ಗುರು. ನಾವು ತಮ್ಮ ಇಷ್ಟ ಕಣ, ಪಂಚಪ್ರಾಣ ನಾವು. ರಾಮಣ ಲಕ್ಷ್ಮಣ ಕಣ. ಇಷ್ಟು ವಯಸ್ಸಾಗಿದ್ರು ಹೆಂಗೆ ಗುರು ಇವೆಲ್ಲ ಸಾಧ್ಯ? ಹಂಗೆ ನಮ್ಮ ಸಕ್ಸಸ್. ಎಲ್ಲೈತಿದೆ ಗುರು ಇವಾಗ? ಮೈಸೂರು ಹೋಗ್ಬೇಕು ಅಪ್ಪ. ಒನ್ಸ್ಗೆ ಹ್ಯಾಪಿ ಫಾದರ್ಸ್ ಡೇ ಅಪ್ಪ. ಆಯ್ತು ಕಣಪ್ಪ. ಅಪ್ಪ ಎಲ್ಲರೂ ಹೋಗಮ್ಮ ಮೈಸೂರಿಗೆ ಹೋಗಮ್ಮ ಪಿಕ್ಚರ್ಗೆ. ಪಿಕ್ಚರ್ಗೆ ಹೋಗಮ್ಮ. ಪಕ್ಕನಾ? ಗೈಸ್ ನಮ್ಮ ಅಮ್ಮನ ಪಿಕ್ಚರ್ಗೆ ಬಂದದಂತೆ. ಇವತ್ತು ಫಾದರ್ಸ್ ಡೇ ಸ್ಪೆಷಲ್ಲು ಪಿಕ್ಚರ್ಗೆ ಹೋಯ್ತಾವಿ. ಗೈಸ್ ನಮ್ಮ ಅಮ್ಮನ ದೇವಸ್ಥಾನ ಅಂತ ಬಿಟ್ಬಿಡ್ತೀವಿ. ನೀ ಏನಕ್ಕೆ ಹೋಯ್ತಾರದಮ್ಮ ದೇವಸ್ಥಾನಕ್ಕೆ? ಅಲ್ಲಿ ಹೋಯ್ತಾರ. ಗೈಸ್ ನಮ್ಮ ಅಮ್ಮನ ದೇವಸ್ಥಾನ ಅಂತ ಡ್ರಾಪ್ ಮಾಡಿದೆ. ಹೆಂಗಳಪ್ಪ? ಚೆನ್ನಾಗಪ್ಪ. ಅಡೆ ಅಮ್ಮದವೇ ಫಾದರ್ಸ್ ಡೇ ಸ್ಪೆಷಲ್ ಐ ಲವ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು ಕಣಪ್ಪ. ಏನಾಯ್ತು? ಯಾಕೆ ಗಾಬರಿ ಆಗಿದೆಯಾ? ಏನಾಗಿದ್ದಲ್ಲ? ಕಾಲು ಗಾಯ ಆಗಿರೋದಕ್ಕ? ಎಲ್ಲಿಯಾ? ಇಂಗ್ಲೀಷ್ ನಮ್ಮ ಅಣ್ಣನ ಕಾಲು ಊದ್ಕೊಬಿಡದೆ. ನಾವು ಕರೆದಿದ್ದ ಅವನಿಗೆ ಬಾ ಸುಮ್ಮನೆ ನೀನೊಳ್ಳೆ. ಗೈಸ್ ನಮ್ಮ ಹಳ್ಳಿಗಳ ಕಡೆ ಹಾವು ಏನಾದ್ರು ಕಚ್ಚಿದ್ರೆ ಹಸಿಮೆಣಸಿನಕಾಯಿ ಕಡಿತಾರೆ. ಅದೇನಾದ್ರು ಖಾರ ಹೊಡೆದ್ರೆ ಹಾವು ಕಚ್ಚಿಲ್ಲ. ಖಾರ ಹೊಡಿಲಿಲ್ಲ ಅಂದ್ರೆ ಹಾವು ಕಚ್ಚೈತೆ ಅಂತ ಅರ್ಥ.
ಸುಮ್ಮನೆ ಹೋಗದೆ ಎಲ್ಕೊ ಚೀಸ್ಕೊಂಡೆ ಏನೋ ಗೊತ್ತಿಲ್ಲ ನಾವು ಸೊಂಕು ಒಂದ್ಸತಿ ಆಗಿ ಖಾರ ಹೊಡೆದ್ರೆ ನೀರ್ ತಗೋ ಖಾರ ಹೊಡೆದ್ರೆ ಕಚ್ಚಿಲ್ಲ ಅಂತ ಅರ್ಥ, ಖಾರ ಹೊಡಿಲ್ಲ ಅಂದ್ರೆ ಕಚ್ಚೋದೆ ಅಂತ. ನೀವು ಸಾವಂತಕಾಯಿ ಎಲ್ಲ ಕಡೆ ಹಸಿಮೆಣಸಿಕಾಯಿ ಖಾರ ಹೊಡಿತಲ್ಲ. ನೀರ್ ತಗೋ ನೀರ್ ತಗೋ ಮಮ್ಮಿ ಖಾರ ಹೊಡಿತದ ನೀರ್ ತಗೋ ಜಲ್ದಿ ಖಾರ ಹೊಡಿತದೆ ಕಂಡ್ಬಿಡು. ತಲೆಗೆಲ್ಲ ಸುತ್ತದಪ್ಪ ಚಿನ್ನ ಇದು ಏನು ಕಚ್ಚಿರಲ್ಲ ಕಣಂದೆ. ಇವ್ನ ಕಾಲು ಕಚ್ಚಿದ್ರೆ ಅವೇ ಸೊದಾಗಿರ್ತವೆ. ಗೈಸ್ ಇವತ್ತು ಭಾನುವಾರ, ನೋ ಜಿಮ್, ಬಟ್ ಆದರೆ ಪ್ರೋಟೀನ್ ಬೇಕೇ ಬೇಕು. ಇನ್ನು ಬೇಜಾರಾಗದೆ ವಿಡಿಯೋ ಮಾಡಲ್ಲ ನೀನು ಬೆನ್ಮೇಲೆ ಮಾಡ್ತಿದ್ರು ಸುಮ್ಮನೆ ಅಲ್ಲಿ ಮೇಲ್ ಕತ್ತತ್ರ ಮಾಡ್ತಿದ್ ಕಂಡ್ಬಿಡೋಣ. ನಮ್ಮ ಅಣ್ಣಂಗೆ ಏನೋ ಸಮಥಿಂಗ್ ಖುಷಿ ನೋಡು ಅವನಿಗೆ. ಗೈಸ್ ಒಂದು ಮುಟ್ಟಲ್ಲಿ 3 ರಿಂದ 4 ಗ್ರಾಮ್ ಪ್ರೋಟೀನ್ ಇರ್ತದೆ. ಪ್ರೋಟೀನ್ ಇಂಟೇಕ್ ಮಾಡಬೇಕು. ನಮ್ಮಮ್ಮ ಅಯ್ಯೋ ಸಲ್ಟ್ ಎತ್ತುತ್ತೆ ಅಯ್ಯೋ ಅನ್ನುತ್ತೆ, ತಿರ್ಗಾ ಬೆನ್ನು ನೋಡುತ್ತೆ ಅಯ್ಯೋ ಅನ್ನುತ್ತೆ, ತಲೆ ನೋಡುತ್ತೆ ಅಯ್ಯೋ ಅನ್ನುತ್ತೆ, ಎಲ್ಲ ನೋಡ್ಕೊ ಅಯ್ಯೋ 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 ಅನ್ಕೊಂಡಾರು. ತಲೆ ನೀವು ತಿನ್ನಿ. ಏನಮ್ಮ ಏನಂತ ಹಾಕಿಸ್ಕೊಂಡೆ? ಏನಾಗಿಸ್ಕೊಂಡ್ಯಾ? ತಿಮ್ಮೆಗೌಡ ಅಂತ. ತಿಮ್ಮೇಗೌಡ ಶಶಿಕಲಾ ಅಂತ ಹಾಕಿಸ್ಕೊತೀಯಾ? ತಿಮ್ಮೇಗೌಡ ಶಶಿಕಲಾ 4 ಹೆಸರು ಹಾಕಿಸ್ಕೊಂಡೆ. ಗೈಸ್ ನಮ್ಮ ಅಮ್ಮ ಟ್ಯಾಟೋ ಹಾಕಿಸ್ಕೋಬೇಕಂತ ಕೈ ಮೇಲೆ ಹಾಕಿಸ್ಕೊಂಡ್ಯಾ? ಸರಿ ಹಾಕಿಸ್ಕೊಡ್ಬೇಕು. ನಿಜ ಹಾಕಿಸ್ಕೊಂಡ್ಯಾ? ಗೈಸ್ ಇವಾಗ ನಾವು ಇಸ್ರಾಮ್ ಬರ್ತ್ಡೇ ಸೆಲೆಬ್ರೇಟ್ ಮಾಡಕ್ ಹೋಯ್ತಾವಿ. ಇಸ್ರಾರ್ದು ಬರ್ತ್ಡೇ ಸೆಲೆಬ್ರೇಷನ್ ಬ್ಲಾಗು ನಾಳೆ ಬರ್ತದೆ. ನೈಟು ಬಂದು ನಮ್ಮ ಅಪ್ಪನ ಕರ್ಕೊ ಹೋಗೋನು ಮೈಸೂರಿಗೆ. ನಮ್ಮ ಅಪ್ಪ ಮತ್ತು ನಮ್ಮ ದೊಡ್ಡಪ್ಪ ಇಬ್ಬರೂ. ನಮ್ಮ ದೊಡ್ಡಪ್ಪ ಎಲ್ಲ ಫಂಕ್ಷನ್ ಐತೆ ಅಂತ ಅಂದ್ಬಿಟ್ಟು ಇದು ನಮ್ಮ ಅಪ್ಪ ನಂಜನಗೂಡಲ್ಲಿ ಒಂದು ಇದು ಇಳಶಾಸ್ತ್ರ ಇತ್ತು ಅಂದ್ಬಿಟ್ಟು ನಮ್ಮ ಅಪ್ಪ ಅಲ್ಲಿಗೆ ಹೋಗೋದೆ, ಇಲ್ಲಾಂದರೆ ಮೂವಿಗೆ ಹೋಗೋದಾಗಿತ್ತು. ಸೊ ಇಸ್ರಾರ್ ಬರ್ತ್ಡೇ ಸೆಲೆಬ್ರೇಷನ್ ನಾಳೆ ಮಾಡೋಣ ಅಂತಿದ್ದು. ಇವತ್ತು ನಮ್ಮ ಅಪ್ಪನ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಇವಾಗ ನಮ್ಮ ಅಪ್ಪನೂ ಇಲ್ವಲ್ಲ, ಸೊ ಅದಕ್ಕೆ ಇಸ್ರಾರ್ ಬರ್ತ್ಡೇ ಸೆಲೆಬ್ರೇಷನ್ ಇವತ್ತೇ ನೈಟು. ನಮ್ಮ ಅಪ್ಪನದು ಬರ್ತ್ಡೇ ಅಲ್ಲ, ಇದು ಫಾದರ್ಸ್ ಡೇ ಕೇಕ್ ಕಟ್ಟಿಂಗು ನಮ್ಮ ದೊಡ್ಡಪ್ಪ ನಮ್ಮ ಅಪ್ಪನ ಜೊತೆ ನೈಟ್ ಮಾಡ್ತೀನಿ. ಇದನ್ನ ಸಾಂಡ್ರ ಕನ್ನಡಕ ಅಂತ ಕಟ್ಕೊಂಡು ಒಂದು ಊಸಿ ನಮ್ಮ ಅಣ್ಣ ಈ ಸುಂದರವಾಗಿ ಕಾಣಿಸ್ತಾವ ನೋಡಿದ್ರು. ಲೋ ಮೈ ಪೈಯಲ್ಲೆಲ್ಲ ಇದಾಗ್ಬಿಟ್ಟವಕಳ ಗಾರ ಕಟ್ಟಿ ಸಪೇಲಿ ನಡಿಲ್ಲ ನೀ ಮುಂದೆ ನನ್ಗೂ ಡ್ಯಾನ್ಸ್ ಆಗ್ಬಿಟ್ರ ಆಮೇಲೆ ಏನು ಏಡ್ಸು ಬಂದವ್ರಿಗೆ ಕಳತ್ರ ಬರೋದು. ಲೋ ಮೈ ಪೈ ತಲೆ ಗುಂಡಾಗ ಹೋಗದ ಕಳ ಹಂಗ ಬಿಡ 100 200 ಉಡಾಯಿಸದೆ ಏಡ್ಸು ಹಿಂಗ. ನೀನು ಪಕ್ಕನೆ ಮನೆ ಕಳೆದ ವಿಜಯ್. ನೀನು ಕಣಪ್ಪ ವಿಜಯ್ ನೀನೇ ಜಾಸ್ತಿ ಮನೆ ಕತ್ತಿರೋದು. ಸಿಂಗಲ್ ಬೆಡ್ ಅಲ್ಲಿ ಮನೆ ಕತ್ತಾನೆ ಒಬ್ಬನೇ. ವಿಜಿ ಎಂತ ಕೆಟ್ಟವನು ಗೊತ್ತಮ್ಮ. ಶಶಾಂಕಂಗ ವಿಜಿ ಹೆಂಗಂತ ವಿಜಿ ಹೊಡಿಯವ ವಿಜಿಗೆ ಅದೇನ್ ಮನಸ್ತಾವನ ನೋಡಲ್ಲ ಯಾನ್ ಕಚ್ಚಿದ್ದು ಏನು ಅನ್ನೋದೇ ಗೊತ್ತಿರ. ಎಲ್ಲ ಒಮ್ಮೆ ನಮ್ಮ ಮೈಯನ್ನ ನೋಡಕ್ ಆಯ್ತಾರ ಹಂಗ ಹೋಗದ. ವಿಜಿ ಹೇಳು ವಿಜಿ ನೀನಾರ ವಿಷಿ ನನ್ಗೆಲ್ಲ ಗೊತ್ತು ಆತರ ಆದ್ರ ನಿಮ್ ಡಾಕ್ಟರ್ ಇದ್ದಂಗೆ ಅಲ್ವಾ ಹುಳ ಕಚ್ಚದ ಯಾವ್ದೋ ಹೊಸಿ ಸಣ್ಣ ಆಗಿ ಡಯಟ್ ಮಾಡಿ ಸಣ್ಣ ಆಯ್ತೀರಾ ನೋಡ್ಬಿಟ್ರೆ ಸಿಕ್ಕಿದಂಗೆ. ವಿಜಿ ನಮ್ಮ ಅಮ್ಮನ ಕೈಲಿ ಬಯಸ್ತಾನಲ್ಲ ವಿಜಿ. ನೋಡು ಇಂತ ಸಡೆ ಅವನು ಸಡೆ ಸಸಾಂಕು ಮಗನೇ ಇರು ಮುಚ್ಕೊಂಡು ಶಶಾಂಕ್ ಅಂತ ಅಲ್ಲ ಅವ್ನು ಇನ್ಸ್ಟಾ ಐಡಿನ ಸಡೆ ಶಶಾಂಕ್ ಅಂತ ಚೇಂಜ್ ಮಾಡ್ಬೇಕಲ್ಲ. ರಾತ್ರಿ ಹೇಳ್ದಾಗಲ್ಲ ಹಂಗೆ ನಿಲ್ಸ್ಬೇಕಂತ. ಏನಂತ ಸಡೆ ಶಶಾಂಕ್ ಅಂತ ಕೊಡ್ತೀನಿ ಯೂಸರ್ ನೇಮ್ ಅಂತ. ಇನ್ಸ್ಟಾಗ್ರಾಮ್ ನೀನು ನನ್ ಮಾಮೂಲಿ ಬ್ರ್ಯಾಂಡ್ ಅಲೋನ್ ವಿಜಿ ಒನ್ ಅಂಡ್ ಓನ್ಲಿ ಪೀಸ್. ಮುಂಚೆ ಗೈಸಿವ್ನು ಕ್ರೇಜಿ ವಿಜಿ, ಫಸ್ಟ್ ರೋಲೆಕ್ಸ್ ವಿಜಿ, ಆಮೇಲೆ ಕ್ರೇಜಿ ವಿಜಿ, ಇವಾಗ ಅಲೋನ್ ವಿಜಿ, ನೆಕ್ಸ್ಟ್ ಅದು ಯಾವ ವಿಜಿ ಅದನ್ನ ಕಣೆ. ವಿಜಿ ಮಾತ್ರ ಯಾವ್ದೇ ಕಾರಣಕ್ಕೂ ಬಿಟ್ಕೊಟ್ಟಿಲ್ಲ. ಅದು ವಿಜಿ ಅಂತ ಕೊಡ್ಕೊತಾನೆ, VIGI ಅಂತ ಕೊಡಲ್ಲ, VG ಅಷ್ಟೇ ಅವ್ರು ಇನ್ಶಿಯಲ್ ಕೊಡಕ್ಕೆ ಯಾವ್ದು ವಿಜಿ ಅನ್ನೋ ಹೆಸರು ಅದೃಷ್ಟ. ಈ ಬಡಿ ನೋಡೋದೇನ ಸೋನಿ ಗಾಡಿ ರೆಡಿ ಮಾಡೋಕೆ ಬೈತಾ ವಿಜಿ. ಅತ್ಯಮ್ಮ ಅಜ್ಜಿ ನಿಜ ನಿನಗೆ ಸಾಕಿಲ್ಲ ಮಗನೆ. ನನ್ನ ಸೇರಿಸಿ 5 6 7 8 9 10 11 ಎಂತ ಉಸು
ಸೂಪರ್ ಹಸು ಗ್ರ್ಯಾಂಡ್ ಆಗಿ ಬಿಟ್ಬಿಟ್ಟಂಗಳ ಕುಡಿಲೇಬೇಕು ಈ ತರ ಬಿಡ ಜಾಸ್ತಿ ಜಾಸ್ತಿ ಯೂಸ್ ಮಾಡೋದು. ಯಾರ್ದು ಯಾವ ಉಸು ಉಸು ನಾರ್ಮಲ್ ಉಸು ಎಲ್ಲ ಗೊತ್ತಾಯ್ತು ನಿಂಗ. ನಿಮ್ಮ ಅಣ್ಣನೇ ಹೇಳ್ದ ಸುಸ್ಬಿಡ್ತಾವ ನಿಮ್ದು ಅಲ್ಲನೇ ಸುತ್ತ ಬಂದ್ಬಿಡ್ತಾಗ ಆಸ್ಕಿಸ್ಪತ್ರೆ ಕರ್ಕೋಗ ನೋಡಿದ್ದೆ ನೀವು ನಡಪ ಹಿಂಗ ತಡ್ಕತ್ರಿ ದಮ್ ಕಟ್ಟಿ ಆಸ್ಪತ್ರೆಗೆ ಹೊಂಟೈತಿ ವಿಜಿ ತಡ್ಕೋ ಜಲ್ದಿ ತಡ್ಕೊಡು. ಬದುಕ್ತೀನಿ ಈಗ ನಡಿ ನಂಗೆ ಕಾನ್ಫಿಡೆನ್ಸ್ ಅದ ಬದುಕ್ತೀನಿ ಮಗನೇ ಇನ್ನೊಂದು ಹುಡುಗ ಇನ್ನೊಂದ್ ಬಿಟ್ರೆ ಮಾಡ್ಡೈತಿಲ್ಲ. ಗೈಸ್ ಅವರು ನಾನು ಸುಮ್ನೆ ಕಾಸು ಕೇಳಿದೆ ಅವ್ರ ಹತ್ರ ಕಾಸು ಕೊಡ್ಬೇಕು ಅಂದ್ಬಿಟ್ಟು ಚಪ್ಪ ಅವ್ರು ಕೊಡಕ್ಕೆ ಹೋಗ್ತವ್ರೆ. ಮನ್ಸಲ್ಲಿ ಬೇಡ್ಕತ್ತೀನಿ ಕೊಡ್ಲಿ ಅಂತ ಮುಗಿದ್ರು ನೋಡಿ ನಾವು ಹಳ್ಳಿ ಜನಗಳೆಲ್ಲ ಚಪಾಪ. ಆಮೇಲೆ ಇವಾಗ ಇಸ್ರಾರು ಬಂದವನಂತೆ. ಇಸ್ರಾರು ಇವಾಗ ಮಾದೇವಕ್ಕನ್ ಪಿಕ್ ಮಾಡ್ಕೊಂಡು ಇಸ್ರಾರು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಬೇಕು. ಇಸ್ರಾರ್ದು ಪಿತ್ರಾನ್ ಪಿಳ್ಳೆ ಮಾದೇವಿ ಪಿತ್ರಾನ್ ಪಿಳ್ಳೆ ಅಲ್ಲ ಅದು ಪತಾನ್ ಪಿಳ್ಳೆ. ಪಿತ್ರಾನ್ ಪಿಳ್ಳೆ ಎರಡು ಮಂಡಿಗೆ ಐತಕಲ್ಲ. ಹೊಸ್ತಾಕ ಹಿಡಿದಿರೋದು ಮಾದೇವಕ್ಕನ್ ಹೆಸರು. ಗೈಸ್ ನಮ್ಮ ಇಸ್ರಂಗೆ ಒಂದು ವಾಚ್ ಆರ್ಡರ್ ಮಾಡವನಿ. ಅಲ್ಲಿ ನೋಡಿ ಇಸ್ರಾರ ಗಿಫ್ಟ್ ಇದು ಚೆನ್ನಾಯ್ತಾ? ನಿಂಗೆ ಕಣ್ ತಗೋದ ಸುಮ್ಮನೆ. ನಾನು ವಾಚ್ ಹಾಕೊಳ್ಳೋದು ಲೈಫ್. ಇದು ಪಂಪ್ಕಿನ್ ಸೀಡ್ಸ್ ನಾ ತಿನ್ನಕ್ಕೆ, ಇದು ವಿಜಿ ನೀರು ಕುಡಿಯೋಕೆ, ನಮ್ಮ ಅಣ್ಣ ನೀರು ಕುಡಿಯೋಕೆ. ನಿಮ್ಗೆ ನೀರು ನಂಗೆ ಪಂಪ್ಕಿನ್ ಸೀಡ್ಸ್. ಮಗನ ಎಷ್ಟೈತೆ? ಒಂದೇ ಬಂದಿರೋದು ಇದು. ಹೌದಾ? ನಂಗೋಸಿ ಕೊಡೋದಿದೆ. ಇವತ್ತು ಫಾದರ್ಸ್ ಡೇ ಅಲ್ವಾ? ನಿಮ್ಮ ಅಪ್ಪಂಗೆ ಏನು ಗಿಫ್ಟ್ ಕೊಟ್ಟೆ? ನಮ್ಮಪ್ಪ ಏನ್ ಗಿಫ್ಟ್ ಕೇಳಿಲ್ಲ. ಏನ್ ಕೊಟ್ಟೆ? ನಮ್ಮಪ್ಪ ನಾನೇ ಗಿಫ್ಟ್. ಮತ್ತೆ ನಾನು ಅಪ್ಪಗೆ ನಾನೇ ಗಿಫ್ಟ್. ನಾವೇ ಡೈಲಾಗ್ ಆಗ್ಬಿಡ ಮಗನೇ. ಯಾರ್ದು ಹೇಳು? ನಾನೇ ಗಿಫ್ಟ್ಗಳ. ಇನ್ಯಾರು ಗಿಫ್ಟ್ ತಗೊಳ್ಳೋದು? ಯಾಕೆ ಓಡಾಡಕ್ಕಾದ್ದೇವ? ಇವತ್ತು ನಮ್ಮಪ್ಪ ಬುಲೆಟ್ ಅಲ್ಲಿ ಹೋಗಿರೋದ್ ಕಣ. ಫಿಗರ್ನೆಲ್ಲ ಅವಳಿಗೆ ಕೊಡಕ್ ಬಾಡಿ ಕೊಟ್ಕೊಂಡು ಸುಭಾಷ್ ಜೊತೆ ಹೋಗಿರೋದ್ ಕಳ. ಚೆನ್ನಾಗಿರ್ಲಿ ಬಿಡ, ಹೋಗಿ ಲೈಫ್ ಎಂಜಾಯ್ ಮಾಡಲಿ. ನನ್ನ ಮಗ ಹೆಂಗಂತಾನೆ ಅಂದ್ರೆ, ನಿಮ್ಮ ಅಪ್ಪ ಹುಡುಗಿರ್ ಪಟಾಯಿಸಕ್ ಹೋಗಿರೋದು ಸುಭಾಷಣ ಅಂತವ್ರಲ್ಲ ಅಣ್ಣ ಸಭಾಸ್ ಅಂತಂತೆ ನಮ್ಮ ಅಪ್ಪನಿಗೆ ಪಟಾಯಿಸಿದ್ರೆ ಈ ನನ್ನ ಮಗ ಹೇಳ್ತಾರದು ಎಂತ ನನ್ನ ಮಗ ಅಂದ್ರೆ ಇವನು. ಏನೇನ ಹೇಳ ನನ್ ಬಗ್ಗೆ ನನ್ನ ಮಗನೇ ಎಲ್ಲ ತಾನ್ ಇನ್ ಮನದಾಳ ಮಾಸೆಲ್ಲ ಮಾತೆಲ್ಲ ನನ್ ಬಗ್ಗೆ ತಿರುಗಿಸ್ತಾರ ನೀನು. ನಮ್ಮ ಅಣ್ಣಂಗೆ ಏನಂದಿಲ್ಲ ನೀನು ಸಸಂಗ್ ನಿಂಗೇನು ಅಂದಿದ್ದು? ಏನು ಅಂತಿದ್ದೆ ನನ್ನ ಮಗನೇ. ಯಾರವ್ವ ಇವಳು ಚಲುವೆ ಚಲುವೆ ನನ್ನ ಕಣ್ಣೆ ಬಿತ್ತು. ಹತ್ತು ಬುಕ್ಲಿ ನೋಡಕ ಹೆಂಗಂತ ಊದ್ ಬುಕ್ಲಿ ಕಲ ಮಕ್ಕ ಎಲ್ಲ ಊದ್ಕೊಬಿಟ್ಟು ನೋಡಿ ಆಗ್ಲಿಕ್ಕೆ ಏನೇನೋ ಕರಿತಿಲ್ಲ. ಯಾಕೆ ಇಲ್ಲಿ ಇಟ್ಟಿರೋದು ಬುಕ್ಲಿ ಅಂತ ನೀನು? ನನ್ ಸರ್ವಿಸ್ ಎಲ್ಲ ಇನ್ನೊಬ್ರಿಗೆ ಪೆಟ್ಟೆ ಮಿಡಲ್ ನಾನು. ಬುಕ್ಲಿನ ನೀವು? ಅಂದ್ರೆ ಬುಕ್ಲಿ ಅಂದ್ರೆ ಕೆನ್ನೆ ಎಲ್ಲ ಬುಗುದ್ ಇದು ಬೂದ್ ಗುಮ್ಮಡ್ಕೋದಂಗೆ ಅಂತ ಅರ್ಥ. ಅವ್ರಿಗೆ ಗಿಫ್ಟ್ ವಾಚ್ ಆರ್ಡರ್ ಮಾಡಿದ್ದೀನಿ ಅಂತ ತೋರ್ಸ್ಲಾ? ಸ್ವಲ್ಪ ನೋಡ್ಲಿ ಗೈಸ್. ಮೈಸೂರಲ್ಲಿ ಮಳೆ ಆಗಿದೆ, ಒಳ್ಳೆ ವೆದರ್ ಅನ್ಕೊಳ್ಳಿ. ನಮ್ಮ ಮೈಸೂರು ವೆದರ್ ಎಷ್ಟೋ ಸಾಕ. ವಿಶ್ವಾಪಿ ಬರ್ತಾರೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ನನ್ನ ಮಗನೇ ನೀನು ಕಟಿಂಗ್ ಮಾಡಿಸ್ಕೊಳ್ಳಂತೆ ಹಂಗೆ ಬಾ, ಲೇಟ್ ಆಯ್ತದೆ ಅಂತಂದ್ರೆ ನಮ್ ನಿಂಗೆ ಕಾಯಿಸಿರೋದು. ಎಲ್ಲಿ ಕಾಯಿಸಿದೆ ನಿನ್ಗೆ? ನೀನ್ ನನಗೆ ಕಾಯಿಸಿದ್ದ, ಅವನು ನಾ ಕಾಯಿಸಿದ ಮಚ್ಚ. ಮಚ್ಚ ಆದ್ರೆ ಚೆನ್ನಾಗಿ ಕಾಣಿಸ್ತಿದೆ. ಬರ್ತಡೇ ದಿವಸ ಎಲ್ಲ ಬೈಯಲ್ಲ ಮಚ್ಚ ನಾವು. ಸದ್ಯ ಮಚ್ಚ ಮಿನ್ಸ್ತಿದ್ಯಾ? 100 ವರ್ಷ ಅಲ್ಲ, 100 ವರ್ಷ ಅಲ್ಲ, 1000 ವರ್ಷ ಚೆನ್ನಾಗಿರೋ. ನಮ್ಮ ಫ್ರೆಂಡ್ಶಿಪ್ ಈ ಜನ್ಮ ಅಲ್ಲ, ನೆಕ್ಸ್ಟ್ ಜನ್ಮ ಆದ್ರೂ ನೆಕ್ಸ್ಟ್ ಜನ್ಮ ಎಲ್ಲ ಹಿಂಗೆ ಇರಲಿ. ಲವ್ ಯು ಮಚ್ಚ. ನೀನಂತ ಫ್ರೆಂಡ್ ಪಡಿಯಕ್ಕೆ ಪುಣ್ಯ ಮಾಡಿದ. ಈ ಡೈಲಾಗು ಮಚ್ಚ ಹ್ಯಾಪಿ ಬರ್ತಡೇ ಮಚ್ಚ. ಒಳ್ಳೆ ಹುಡುಗಿರ್ ನೋಡ್ಕೊ. ಯಾವ ಹುಡುಗಿರ ಎಲ್ಲ ಕಾಲೇಜ್ ಹುಡುಗಿರೆಲ್ಲ ಮನೇಲಿ ಪಾತ್ರೆ ಗೀತ್ರೆ ತೊಳಿತಿರ್ತಾವ. ಪಟ್ಟ ಹೊಕ್ಕಳ ಪಟ್ಟಗಳೆಲ್ಲ ಕೆಲವೊಂದುಗಳು ಇರ್ತಾವ. ಬೆಳಿ ಸರ್ಟು ಜೀನ್ಸ್ ಪ್ಯಾಂಟ್ ನೀ ಅದೇನ್ ಬರ್ಡೇ ಬಗ್ಗೆ ಹೇಳ್ತೀನಿ ಕಣ. ಕಚ್ಬಿಟ್ಟಿದಂಗೆ ಏನೋ ಅದಕ್ಕೆ ಊದೋಗ್ಬಿಟ್ಟಿರೋದು ಹಿಂಗೆ. ಊದಾಗವಳ ಹಚ್ಚಿದ್ರು ಊದ್ಕೋಬೇಕು ಆತರ. ಮಾತಿಲ್ಲ ಕಥೆ ಇಲ್ಲ ಬಂದಾಗ್ಲಿಂದ. ನಿಸರ್ಗ ಅವರು ಒಂದು ಚೂರು ಮಾತಾಡ್ತಾ ಇಲ್ಲ.
ಮತ್ತೆ ಇನ್ನೊಂದು ವಿಷಯ ಏನು ಅಂದ್ರೆ ಹೇಳೇ ಇಲ್ಲ ನಿಮ್ಗೆ ಹೇಳ್ಬೇಕು ಅನ್ಕೊಂಡು ವಿಜಿ ಫೋನು ಆಪಲ್ ID ಇಲ್ದಂತೆ ಏನೇನೋ ಆಗ್ಬಿಟ್ಟದೆ. ವಿಜಿ ಫೋನಲ್ಲಿ ಇನ್ಸ್ಟಾಗ್ರಾಮ್ ವಾಟ್ಸಪ್ ಏನು ಗೊತ್ತಿಲ್ಲ, ನನ್ನ ಫೋನಲ್ಲಿ ಲಾಗಿನ್ ಆಯ್ತಾರ ಅದು. ಹಂಗೆಲ್ಲ ಕಣ ಏನೋ ಇವಂದ ಏನ್ ಗೊತ್ತಾ, ಇಂದು ತಾಯಿ ಗುಣ ಇಡಿರ್ಲಲ್ಲ ಎಲ್ಲ ಬರ್ತಡೆ ನೀನೇ ಒಂದು ಕೇಕ್ ಕಟ್ ಮಾಡ್ಕೊಂಡು ಹೋಗಿ ಆಗ್ಬೇಕಲ್ಲ, ದುಡ್ಡು ನೀನೇ ಕೊಟ್ಕೊಬಿಡು. ಇವಾಗ ಕೇಕ್ ಕಟ್ ಮಾಡ್ಸಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದ. ಸ್ಟಾರ್ ಸ್ಟಾರ್ ಹತ್ತಿರಲ್ಲ ಇಸ್ರಾರದ್ದು ಏನು ಬರೀತಿಯಲ್ಲ ಅವ್ರಿಗೆ ಇಲ್ಲಿ ಇದರಲ್ಲಿರೋದ್ರಲ್ಲಿ ಯಾವ್ದಾರು ಒಂದು ಗಿಫ್ಟ್ ಕೊಟ್ಬಿಡೋಕಳ. ಯಾವ ಕೇಕ್ ಬೇಕು ನೀನೇ ಸೆಲೆಕ್ಟ್ ಮಾಡ್ಕಪ್ಪ, ಸಾಕಾ? ನೀನೇ ಕಾಸು ಕೊಡಬೇಕು, ನೀನೇ ಕಾಸು ಕೊಡಬೇಕು. ಹ್ಯಾಪಿ ಬರ್ತ್ಡೇ ಮಿಶ್ರಾನ್. ಎಂತ ಹೆಸರೇ ಚೇಂಜ್ ಮಾಡ್ಬಿಟ್ಟಿರೋದು. ಫ್ಯಾನೇ ಬದಲ ಎಲ್ಲ ಹೆವಿ ಸೆಕೆ ಅಂದ್ಕೊಳ್ಳಿ. ಅವಾಗಲೇ ಬೇವಂತೋದ ಇಸ್ರಾರ್ ವಾಚ್ ಓಪನ್ ಮಾಡ್ತಾನೆ. ಓಪನ್ ಮಾಡಬೇಕ ಖಾಲಿ ಬಾಕ್ಸ್ ಕಣ ನನ್ನ ಮಗನೇ. ಯಾವ ವಾಚು ಇಲ್ಲ ಅದರಲ್ಲಿ. ಚಾಕ್ಲೇಟ್ ತಗೋಣ. ಫ್ರ್ಯಾಂಕ್ ಇಸ್ರಾರ್ ಇದು. ಯಾವ ವಾಚು ಇಲ್ಲ ಅದರಲ್ಲಿ. ಎಸ್ ಚೆನ್ನಾಗಿದೆ ಮಚ್ಚ. ಹಾಕೋ ಮಚ್ಚ, ಅದು ಬಿಚ್ಚಾಕ್ಬಿಟ್ಟು ಹಾಕೋ. ಇದು ಬಿಚ್ಚಿ ನನಗೆ ಕೊಡು. ನಾ ಕೊಡ್ತೀನಿ. ನಮ್ಮ ಅಕ್ಕ ನೋಡು ಹೆಂಗ ಚೈನೀಸ್ ಅವಳು. ಎರಡು ಹಚ್ಚಿಡ್ಕೋದು ನಾಳು ಚಪ್ಪರಿಗಳಂಗೆ ವಿಜಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಗಿಫ್ಟ್ ಆ್ಯಂಡ್ ಕೇಕ್ ಮಚ್ಚ. ಎಲ್ಲರಿಗೂ ಮಚ್ಚ ಥ್ಯಾಂಕ್ ಯು. ಎಷ್ಟು ಏನು ಹೇಳಿದ್ರು ನೀವಾಗ ಅದು ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಏನು ಹೇಳ್ಬೇಕು ಅಂತ ನಿಜವೂ ಬಾಯಲ್ಲಿ ಏನೂ ಗೊತ್ತಿಲ್ಲ. ಸುಮ್ಮನೆ ಸ್ಪೀಚ್ ಕೊಡೋದ್ರೆ ಹೆಂಗೆ ಕೊಡ್ತಾವೆ ನಿಜ ಹೇಳ್ತಿರೋದು ಮಚ್ಚ. ಏನು ಹೇಳ್ಬೇಕಂತ ವರ್ಡ್ಸ್ ಐ ಕಾಂಟ್ ಎಕ್ಸ್ಪ್ಲೇನ್. ನಿನ್ನಂತ ಟ್ರೂ ಫ್ರೆಂಡ್ ಸಿಕ್ಕಿರೋದೆ ನಮಗೆ ಖುಷಿ, ಪುಣ್ಯ ಮಚ್ಚ. ಥ್ಯಾಂಕ್ ಯು ಮಚ್ಚ. ಗೈಸ್ ನಾನು 12 ಗಂಟೆಗೆ ವಿಷಯ ಮಾಡಿರಲಿಲ್ಲ. ವಿಜಿ ನನ್ನ ಅಕೌಂಟ್ ಇದ್ದಾಗ ವಿಶ್ ಮಾಡಿರೋದು. 12 ಗಂಟೆಗೆ ನಾ ಮಾಡಿದ್ದಲ್ಲ. ನನಗೆ ಪ್ಲಾನ್ ಅವಳು ಮಾದೇ ಕೇಳ್ಕೊಟ್ಟಿದ್ದು. ಹಾಂ ನಾನು ವಿಶ್ ಮಾಡಿದೆ. ನೀನು ಮಚ್ಚ ಆಯ್ತು ನೋಡಿದಷ್ಟೇ ನನ್ಗೆ ಗೊತ್ತಾಯ್ತು ಹಾಕಲ್ಲ ಅಂತ. ಏನು ನಾನು ಅವ್ನು ಮಲ್ಕೊಬಿಟ್ಟು 12 ಗಂಟೆಲಿ ಬೇಜಾರು ಮಾಡ್ಕೊಂಡ್ರೆ ಇನ್ಸ್ಟಾ ಹಾಕ್ಬಿಟ್ಟು ಶರತ್ ಕಡೆಯಿಂದ ಫೋನ್ ಅಂದ್ಕೊಂಡು ಹ್ಯಾಪಿ ಬರ್ಡೇ ಮಚ್ಚ, ಲವ್ ಯು ಮಚ್ಚ ಅಂತ ಹಾಕು. ನೀನು ಹ್ಯಾಪಿ ಬರ್ಡೇ ಅಂತ ಹಾಕೋ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯಿತು ಅಂತ ಹಾಕ್ಬಿಟ್ಟಿದ್ದೀನಿ. ನಮ್ಮ ಅಕ್ಕ ಸೇರಿಸ್ಬಿಡೋದು ಬಾಯಿಷ ಪಾಪ. ಛೇ ಅಂದರೆ ನಿನಗೂ ವಿಜಯ್ ಏನಾದ್ರು ಮಾತು ಸ್ಪೀಚ್ ನಿಂದು. ಛೇ ಪಾಪ ಏನ್ರಿ ನೀವು ರೀ ನನ್ಗೆ ಹೊಡೆದ್ಬಿಟ್ಟು ಆಮೇಲೆ ಮಕ್ಕೈತಾ ಇವ್ರ ಬಟ್ಟೆಗೆಲ್ಲ ಒರೆಸ್ತಾ. ಸೂಪರ್ ಆಗೈತೆ ನಿಮ್ಮದು. ತಲೆಗೆ ಕಾಸು ಒರೆಸ್ತೀನಿ ಬಿಡಿ. ಗೈಸ್ ಕೇಕ್ ಎಲ್ಲ ಕಟ್ ಮಾಡ್ಸಾಯ್ತು. ಮತ್ತೆ ನೀವು 1 ಲಕ್ಷ ಕೊಟ್ರೆ ಎಷ್ಟು ನಿಮಿಷ ಖರ್ಚು ಮಾಡ್ತೀಯಾ? ಎಷ್ಟು ಗಂಟೆ ಖರ್ಚು ಮಾಡ್ತೀಯಾ? ಎಷ್ಟು ಗಂಟೆ ಹೇಳು ಮಚ್ಚ. ಅಲ್ಲಿ ಬಿಡ ಖರ್ಚು ಮಾಡೋರ್ಗೆ ಏನು 5 ನಿಮಿಷ ಎಲ್ಲ ಖರ್ಚು ಮಾಡ್ಬೋದು. ಖರ್ಚು ಮಾಡ್ತೀಯ ಮಚ್ಚ? ಮಚ್ಚ ನಾನು ಖರ್ಚು ಮಾಡ್ತೀನಿ ಅಂದ್ರೆ ನಾನು ಖರ್ಚು ಮಾಡಕ್ ಹೋಗೋರು ಇಟ್ಕೋತೀನಿ ಮಚ್ಚ. ಮಗನೇ ಖರ್ಚು ಮಾಡ್ಬೇಕು ಹೇಳಿ. ಎಷ್ಟು ನಿಮಿಷ ಖರ್ಚು ಮಾಡಿ, ಎಷ್ಟು ಗಂಟೆ ಖರ್ಚು ಮಾಡ್ತೀಯಲ್ಲ, ಎಷ್ಟು ದಿನದಲ್ಲಿ ಖರ್ಚು ಮಾಡ್ತೀಯಾ? 1-2 ಗಂಟೆ ಬೇಕು ಮಚ್ಚ. 2 ಗಂಟೆ ಬೇಕಾ ಮಚ್ಚ? 1 ಲಕ್ಷ ಕೊಡ್ತಾವನಿ, 1 ಅವರಲ್ಲಿ ಖರ್ಚು ಮಾಡ್ಬೇಕು. ಓಕೆನಾ? ಸುಮ್ಮನೆ ಪ್ರ್ಯಾಂಕ್ ಎಲ್ಲ ಮಾಡಕ್ ಹೋಗೋಣ ನನ್ನ ಜೊತೆ. ಖರ್ಚು ಅಂದ್ರೆ ಯಾವ ತರಾನು ಮಿಕ್ಕಿದ್ ನೀನು 1 ಲಕ್ಷದಲ್ಲಿ ಎಷ್ಟು ಖರ್ಚು ಮಾಡಿರ್ತೀಯ ಅಷ್ಟು ನಿಂಗೆ ಗೋಲ್ಡ್ ತಗೊಳಂಗಿಲ್ಲ. ಇನ್ ಮಿಕ್ಕಿದ ದುಡ್ಡೆಲ್ಲ ನಂಗೆ 1 ಗಂಟೆಲಿ ಏನಾದ್ರು ಖರ್ಚು ಮಾಡಿಲ್ಲ ಆದ್ರೆ ಈ ಸ್ಕೂಲಲ್ಲಿ ಈಚೆ ಇಳಿದ್ಬಿಡು. ಅದ್ ನಿಜ ಬಿಡು. ಎಣಿಸ್ಕೊಂಡು ಮಚ್ಚ ನಿನ್ಗೆ ಎಷ್ಟು ಬೇಕು ಖರ್ಚು ಮಾಡಕ್ಕೆ? ಎಷ್ಟೊತ್ತು ಬೇಕು? ನಾನು ಚಿನ್ನ ತಗೋತೀನಿ ಹೋಗ್ಬಿಟ್ಟು ಅಂತ. ಚಿನ್ನ ಗೋಲ್ಡ್ ತಗೊಳಂಗಿಲ್ಲ, ಬೈಕ್ ತಗೋತೀನಿ ಬಿಡು. ತುಟಿ ತಗೋಬಿಡ ಚೆನ್ನಾಗಿರವ.
5,000 ಎರಡು ತುಟಿ ಬರ್ತಾವ. ಇಲ್ಲ ಮಚ್ಚ, ನನ್ನ ಕಡೆಯಿಂದ ವಿಜಿಗೆ ಒಂದು ಅಲ್ಸಟ್ ಹಾಕ್ಸ್ಬಿಡ್ತೀನಿ. ಹಾಕಿಸ್ಕೊತಾನೆ ಕಣಪ್ಪ, ಈ ತಿಂಗಳ ಆರ್ಡರ್ ಹಾಕ್ಸ್ಬಿಟ್ಟು ಹಾಕತೀನಿ. ನಮ್ಮ ಹುಡುಗ ಪಾಪ ಬೇಜಾರು ಮಾಡ್ಕೊಬಿಡ್ತಾನೆ. ಮೆತ್ತೆ ಕಳ ನಿನ್ನ ಗುಣ. ನಿಂಗೆ 1 ಲಕ್ಷ ಕೊಟ್ರೆ ಎಷ್ಟು ಗಂಟೆ ಎಷ್ಟು ಅವರಲ್ಲಿ ಖರ್ಚು? ಒನ್ ಡೇ ತಗೋತೀನಿ. ಒನ್ ಡೇ ಒಂದು ಬೇಕಾ 1 ಲಕ್ಷ ಖರ್ಚು ಮಾಡಕ್ಕೆ? ಗೈಸ್ ಫ್ಯೂಚರಲ್ಲಿ ಒಂದು ದಿವಸ ವಿಜಿಗೆ 10 ಕೋಟಿ ಕೊಡ್ತೀನಿ 1 ಗಂಟೆ. ವಿಜಯ್ ಎಂತೆಂತ ಬ್ಯಾಗ್ಕೊಳ್ತಾರ ತುಂಬಾಕ. ನಿಸರ್ಗ ಅವ್ರೆ ನೀವೆಷ್ಟು ಅವಳಿಗೆ 2 ರೂಪಾಯಿ ಕೊಟ್ಬಿಟ್ಟು ನಡಿ. 2 ರೂಪಾಯಿ ಕೊಟ್ಬಿಟ್ಟು ಬೆಳಗಾನ ಖರ್ಚು ಮಾಡಿ ನೈಟ್ ಹೊತ್ತು. ನಿಮ್ಗೆ ಎಷ್ಟು ಟೈಮ್ ತಗೋತೀರಾ ಖರ್ಚು ಮಾಡಕ್ಕೆ? ಪೌಡ್ರು ಸುನಾಗಿ ಆಗೋಯ್ತಾ? 50,000 ರೂಪಾಯಿ ನಾವು 2 ಪೌಡರ್ಸ್ ತಗೊಂಡ್ರೆ ಸಾಕಲ್ಲ. ಅದಕ್ಕೆ 50,000 ಇಸ್ಕೊತಾಳೆ. 1 ಲಕ್ಷ ಮಾತಾಡ್ರಿ. ಯಾಕೆ ಊದ್ಕೊಬಿಟ್ಟಿರೋದು ಕಳ ವಿಜಯ್? ಏನ್ ಕಚ್ಬಿಟ್ಟು ಊದ್ಕೊಬಿಟ್ಟಿರೋದ್ರಲ್ಲ, ಹಂಗೆ ಊದ್ಕೊಬಿಟ್ಟಿರೋದು. ಮಾತಾಡ್ಸ್ಲೇ ಈಗ ಅದೆಷ್ಟು ಗಂಟೆ ಟೈಮ್ ಯಾವ್ದಾರ ಉಳಗಿಲ್ಲ ಕಚ್ಬಿಡ್ತಾ ಹಿಂಗೆ ಊದ್ಕೊಬಿಟ್ಟಿದ್ದೀರಲ್ಲ. ಊಟ ಬಂದಿದ ಎತ್ತಿ ಓವರಾಗಿ ಮೇಕಪ್ ಮಾಡ್ಕೊಂಡು ಹಿಂಗೆ ಕಣ ನೀನು. ಊಟ ಎಲ್ಲ ಏನಾಯ್ತು? ಇವರು ಟಿಶ್ಯೂ ಪೇಪರ್ ಕೊಡದಂತೆ ನ್ಯೂಸ್ ಪೇಪರ್ ಓಡಿಸಿಸ್ತವ್ರೆ. ಕಾರ್ನ ಇಲ್ಲಿ ಪಾರ್ಕ್ ಮಾಡವನೆ. ಇವಾಗ ಎತ್ಕೊಂಡು ಮೂವಿಗೆ ಹೋಗ್ಬೇಕು. 4:10ಕ್ಕೆ ಮೂವಿ ಇರೋದು. ಬಟ್ ಆದರೆ ಇವಾಗ ಟೈಮು ಬಂದು 4 ಗಂಟೆ 20 ನಿಮಿಷ ಆಗ್ಬಿಟ್ಟದೆ. ಬೇಗ ಬನ್ನಿ ಇವಾಗ ಹೊರಡುವ. ಮೂವಿ ಥಿಯೇಟ್ರ್ ಇಲ್ಲಿ ಇರೋದು. ಇಸ್ರಾರು ಊಟ ಎಲ್ಲ ಕೊಡಿಸ್ತಾ ಇವಾಗ ಮೂವಿ ಟಿಕೆಟ್ ಕೊಡಿಸಿ ಮೂವಿಗೆ ಕರ್ಕೊಯ್ತವನೆ. ಈಲಾಗ ಎಂಟ್ರಿ ಕೊಡು ವಿಜಯ್. ಅದನ್ನು ಊದ್ಕೊಂಡಿರೋಳು ನೋಡಿ ಹೆಂಗೆ ಇನ್ನೂ ಹಂಗೆ ಅವಳೆ. ಇಲ್ಲಿ ಒಂದು ದಿವಸ ವಾಚ್ ತಗೋಬೇಕು. ನಮ್ಮ ಅಮ್ಮಂಗೆ ಇಲ್ಲಿ ಒಂದು ದಿವಸ ಸ್ಲಿಪ್ಪರ್ ಕೊಡಿಸ್ತೀನಿ. ಒಳಗಿದ್ರು ಈ ರೇಂಜಿಗೆ ಬೇವ್ರು ಬದಲ್ಲ ವಿಜಯ್. ಯಾಕೆ ನಂಗೆ ಅದು ಬೇರೆ ಹಿಂಗೆ ಹೇಳ್ತಿರೋದು ನನ್ನ ಮಗನೇ. ಮಿಸ್ರ ಒಳಗಡೆ ಏನಾರು ಅಕ್ಕಿ ತರಗಳು ಇಟ್ಕೊಂಡ್ಬಂದಿದ್ದೆ ಹೆಂಗೆ? ಏನು ಸ್ಕ್ರೀನ್ ಟೂನ ಅಲ್ಲಿ ಹಿಂಗೆ ಅಂತ ನನ್ನ ಮಗನ ಈ ಕಡೆ. ಮೂವಿ ಆಲ್ರೆಡಿ ಸ್ಟಾರ್ಟ್ ಆಗಿ 4:35 25 ನಿಮಿಷ ಆಗಿದೆ ನನ್ನ ಮಕ್ಕಳ ಸ್ಟಾರ್ಟ್ ಆಗಿ ಮೂವಿ. ಯಾಕೆ ಒಂಥರ ಹಿಂಸೆ ಆಯ್ತದ ಮೂವಿ. ಒಂದ್ಸಲ ಅಲ್ಲ ಎಂತ ಸೀನ್ ಸ್ನ್ಯಾಪ್ ಆಗ್ತಿದೆ ನೀನು ನನ್ನ ಮಗನೇ. 18+ ಇದಾರ ಇಸ್ರಾನಾಗ ಇದ್ದಾರಲ್ಲ. ಬರ್ತಡೇ ದಿವಸ ಮೂವಿ ತೋರಿಸ್ಬಿಟ್ಟು ಕೈಯ ಕಾಗೆ ಹಾರಿಸ್ಬಿಟ್ಟಿರೋದು ಕಳ. ಪಾಪ್ಕಾರ್ನ್ ತಗೊಡು ಅಂತಂದ್ರೆ ಉಚ್ಚಿಬಿಡ್ರೆ ತಗೊಡ್ತಿದ್ದೆ ನೀನು. ಈಶ್ವರ ಪಾಪ್ಕಾರ್ನ್ ತಗೊಡು ಮಚ್ಚ. ಮೂವಿ ಟ್ರಿಪ್ ಕಂಪ್ಲೀಟ್ ಆಗಬೇಕು. ತಗೋಬ ಹೋಗು. ವಿಡಿಯೋ ಹಿಂಗೆ ಹಿಡ್ಕೊತೀನಿ. ತಗೋಬರ ಗಂಟನೂ ಮೀಡಿಯಮ್ ತಗೋಬ ಮಚ್ಚ. ಲಾರ್ಜ್ ಬೇಡ, ಮೀಡಿಯಮ್ ತಗೋಬ. ನಮ್ಮ ಅಣ್ಣನ ಕಲ್ ನೋಡಿ ಫುಲ್ ಇಲ್ಲಿ ಹೊಡೆದಿರೋದನ್ನ ವಿಜಯ್. ಇಲ್ಲಿ ಸಿಗೋದು ಬಿಟ್ಟು ನೀರು ಒಂದೇ. ಎಷ್ಟು ಬೇಕಷ್ಟು ಕುಡ್ಕೋಬೋದು. ಮಾಲಲ್ಲಿ ನೀರು ಕುಡಿತಾವೆ ಅಂತ ತೋರಿಸ್ಕೋಬೋದು. ಕಾಫಿ ಕುಡಿಯೋ ಲೋಟ ಎತ್ಕಲ್ಲ ಅಟ್ಟಿಗೆ ತುಕಾಲಿ ಲೋಟಲ್ ಕೊಟ್ರಲ್ಲ. ತಂದ್ಕೊಡ್ಲಿಲ್ಲ ಅಂದ್ರೆ ಏನಾದ್ರು ಪಾಪ್ಕಾರ್ನ ನಾನು ಸೀರಿಯಸ್ ಆಗಿ ಅವಳು ಪಾಪ ಜ್ಯೂಸ್ ತಗೊಳಕ್ ಹೋಗಿದ್ದಂತೆ. ಅದು ನೀನ್ ಮಚ್ಚ ಪಾಪ್ಕಾರ್ನ್ ತಗೊಡು ಮಚ್ಚ. ಬರ್ತಡೇ ಡ್ರಿಂಕ್ ಕಂಪ್ಲೀಟ್ ಮಾಡಿ 300 ರೂಪಾಯಿ ಏನಾಯ್ತು ಅಷ್ಟೇ. 300 ರೂಪಾಯಿ ನಿನ್ಕಿಂತ ದೊಡ್ಡ 300. ಸರಿ ತಗೊಡು ಮಚ್ಚ. ಅಲ್ಲಿ 635 ನಿಮ್ದು ಸೇರ್ಸಾ? ಲವ್ ಯು ಮಚ್ಚ. ಹಾಕೋ 1000 ಸ್ಟ್ಯಾಪ್ ಹಾಕೋ. ಕೊಡಂಗಿಲ್ಲ ಹಂಗೆ. ನಾನು ಇಲ್ಲಿ ನೋಡಿ. ನಾನು ಇಷ್ಟು ನನ್ನ ಮಕ್ಕಳು ಇದಂಗೆ ಆಡ್ಬಿಡ್ರಿ. ಗಲೀಜ್ ಆಡ್ತಾನೆ ಕಳ ಇಸ್ರಾರು. ಗೈಸ್ ಆಲ್ರೆಡಿ ಮೂವಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಗೈಸಿ ನನ್ನ ಮಕ್ಕಳು ಅವರಲ್ಲಿ ಎಂಥ ಇಲ್ಲಿ ನೋಡಿ ಎಲ್ಲ ಸುಮ್ಮನೆ ತುಂಬ 600 ರೂಪಾಯಿ ಕೊಟ್ಟಿಲ್ವಾ? 1 ರೂಪಾಯಿ 2 ರೂಪಾಯಿ 600 ರೂಪಾಯಿ ಮಚ್ಚ. ಮೇಲ್ ತುಂಬ ಮಚ್ಚ. ಮೇಲ್ ತುಂಬ ಮಚ್ಚ. ನಂಗೂ ವಿಜಿಗೂ ಚೆನ್ನಾಗಿಲ್ಲ ಹಾಕೊಂಡವಿ. ಊಟನ ವೇಸ್ಟ್ ಮಾಡಬಾರ್ದು. ತುಂಬ ಮೂವಿ ನಡೀತೈತೆ.
ಸಾಕ್ಬಿಡಿ ಸರ್. ಮೂವಿ ಮುಗೀತು. ಮೂವಿ ಹೆಂಗಿತ್ತು ವಿಜಯ್? ಮೂವಿನೇ ನೋಡಿಲ್ಲ, ಹುಡುಗಿರ್ನೇ ನೋಡಿಲ್ಲ. ಅವನು ಸೇಮ್ ಒಳ್ಳೊಳ್ಳೆ ಸೀನ್ ಬಂದಂಗೆ ಮಾಡ್ಕೊಳ್ಳೋಣ ನಾವೆಲ್ಲ ಗೈಸ್ 7 ಗಂಟೆ ಟೈಮು, ಕತ್ಲೆ ಆಗ್ಬಿಟ್ಟದೆ. ವಿಜಯ್ ಏನಿಲ್ಲ ಬಿಡು ಮಚ್ಚ, ಹೊರಟ ಹುಷಾರು ಮಚ್ಚ. ಒಂದು ಸೆಕೆಂಡ್ ಹ್ಯಾಪಿ ಬರ್ತಾಳೆ. ಗೈಸ್ ಇವಾಗ ಅಟ್ಟಿಗೆ ಹೋಯ್ತವನಿ. ಮತ್ತೆ ಇಸ್ರಾರ್ಗೆ ಹೇಳಿದ್ದು ಹಂಗೆ ಸುಮ್ಮನೆ ಹೇಳಿದ್ದು ಅಷ್ಟೇನೆ. ಇದೇ ಕ್ಲಾಸ್ನಾಗ 1 ಲಕ್ಷ ಕೊಡೋಷ್ಟು ಇನ್ನೂ ದೊಡ್ಡವನಾಗಿಲ್ಲ, ಇನ್ನೂ ಬೆಳೆದಿಲ್ಲ. ಮುಂದೆ ಒಂದು ದಿವಸ ಇಸ್ರಾರ್ಗೆ 1 ಲಕ್ಷ ಕೊಟ್ಟು ಆ ಥರ ಮಾಡಿಸವ. ಬಟ್ ಅದ್ರ ಸದ್ಯಕ್ಕೆ ಅಷ್ಟಂತೂ ಕಾಸಿಲ್ಲ. ಇವಾಗ ಗಟ್ಟಿಗೆ ಹೋಯ್ತವನಿ. ಮನೆಗೆ ಫಾದರ್ಸ್ ಡೇ ಸೆಲೆಬ್ರೇಷನು ಮಾಡೋಕೆ ಏನೋ ಸಮ್ ಪ್ರಾಬ್ಲಮ್ಗಳ ಮೇಲೆ ಪ್ರಾಬ್ಲಮ್ಮು ಒಂದು 3 ದಿವಸದಿಂದ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ ನನಗೆ. ಬಟ್ ಆದರೆ ನಾನು ಅದನ್ನ ವ್ಲಾಗಲ್ಲಿ ಹೇಳ್ಕೊಂಡಿಲ್ಲ. ಇವಾಗ ಏನು ಪ್ರಾಬ್ಲಮ್ ಅಂತಲೂ ಹೇಳ್ಕೊಳಕ್ಕಾಗಲ್ಲ ಅಂತ ಪ್ರಾಬ್ಲಮ್ ಜೊತೆಗೆ ಜೀವನ ಮಾಡ್ಕೊ ಹೋಯ್ತವನಿ. ಇವಾಗ 3-4 ದಿವಸದಿಂದನೂ ಸುಮಾರಾಗಿ ಒಂದಾದ್ಮೇಲೆ ಒಂದು ಬತ್ತು ತಲೆನೋವುಗಳು. ಇವಾಗ ಅಟ್ಟಿಗೆ ಹೋದ್ರೆ ಅಟ್ಟಿಲಿ ಇನ್ನೊಂದು ತಲೆನೋವು ಕಾದದೆ. ನಮ್ಮ ಅಟ್ಟಿಯವ್ರು ಬೈತಾರೆ. ಏನಕ್ಕೆ ಬೈತಾರೆ ಅಂತ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಕೆಲವೊಂದು ವಿಷಯಗಳನ್ನ ವ್ಲಾಗಲ್ಲಿ. ಅಷ್ಟೇ ಗೈಸ್, ಇವಾಗ ಬನ್ನಿ ಅಟ್ಟಿಗೆ ಹೋಗೋಣ. ಎಲ್ಲ ಊಟ ಮಾಡಲ್ಲ. ಲವ್ ಯು ಡ್ಯಾಡ್. ಆಯ್ತು ನಡಿ, ಊಟ ಮಾಡ. ಐ ಗಾಟ್ ದ ಬೆಸ್ಟ್ ಮದರ್ ಇನ್ ದ ಹೋಲ್ ವರ್ಲ್ಡ್. ಆಯ್ತು ಊಟ ಮಾಡೋ ಫಸ್ಟು. ಲವ್ ಯು ಡ್ಯಾಡ್. ಊಟ ಮಾಡೋ ಫಸ್ಟ್. ಐ ಗಾಟ್ ದ ಬೆಸ್ಟ್ ಮದರ್ ಇನ್ ದ ಹೋಲ್ ಯೂನಿವರ್ಸ್. ಲವ್ ಯು ಮಾಮ್. ಅಮ್ಮ ಪ್ಲೀಸ್, ನಮ್ಮ ಅಣ್ಣನ ಕಾಲು ಫುಲ್ ಊದ್ಕೊಬಿಡೋದೆ. ಏನು ಕಚ್ಚಿರೋದಕ್ಕೆ ಹಿಂಗೆ ಊದ್ಕೊಂಡಿರೋದ್ಲ? ಇಲ್ಲಿ ಇದೇನು ಗುರ್ತದಲ್ಲ ಇಲ್ಲಿ? ಆ ಗುರುತು ಕೂತ್ಕೊಂಡಿರೋದ್ಲ, ಇಲ್ಲ ಕಚ್ಚಿರೋದು ಕೂತ್ಕೊಂಡಿರೋದ್ಲ? ಉಳ್ಕಿಳುತ್ತ ಕಾಲು ಏನಾದ್ರು ಉಳ್ಕಿಳುತ್ತಲ?